ಬಸವನ ಬಾಗೇವಾಡಿ ಸಮೀಪದ ನಾಗೂರು ಗ್ರಾಮದಲ್ಲಿ ಸೋಮವಾರ ತುಂಬಿದ ಕೆರೆಗೆ ಪೂಜೆ ಸಲ್ಲಿಸಿ ಶ್ರದ್ಧಾಭಕ್ತಿಯಿಂದ ಮಾಜಿ ಸಚಿವ ಶಾಸಕ ಶಿವಾನಂದ ಎಸ್ ಪಾಟೀಲ್ ಬಾಗಿನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜಲಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿಗೆ ಆದ್ಯತೆ ನೀಡಿ ನಮ್ಮ ಗ್ರಾಮಗಳ ಸಮಗ್ರ ಪ್ರಗತಿಗೆ ಸದಾ ಬದ್ಧರಾಗಿದ್ದೇವೆ ಎಂದರು. ಇಡೀ ಜಿಲ್ಲೆಯಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ, ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇದು ನಿಜವಾಗ್ಲೂ ಊರಿಗೆ ಉಪಕಾರ ಮಾಡ್ತಕ್ಕಂಥ ಕೆಲಸ. ಏನಪ್ಪ ಅಂದ್ರೆ ಅವನು ಎಷ್ಟೇ ತನ್ನ ಕೈಲಿ ಹಾಕಿ ಮಾಡಿದ್ರು ಕೂಡ ಅದು ಸಂಪೂರ್ಣ ಆಗ್ಬೇಕಾದ್ರೆ ಸರ್ಕಾರದ ಸವಲತ್ತು ಬೇಕು. ನಾನು ಈ ಸಂದರ್ಭದಲ್ಲಿ ನಿಮಗೊಂದು ಭರವಸೆಯನ್ನು ಕೊಡ್ತೀನಿ. ಈಗಾಗಲೇ ಸಾಕಷ್ಟು ಕೆರೆಗಳನ್ನು ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡಿದ್ದೀವಿ. ಆದರೆ ನಾಗೂರ್ದವರು ಈ ಕೆರೆ ಮಾಡ್ರಿ ಅಂತ ಹೇಳಿ ನೀವು ಯಾವಾಗ ಹೇಳಿರೋದು ನನಗೂ ನೆನಪಿಲ್ಲ. ಆದರೆ ಇವತ್ತು ಹೇಳಿರಿ, ನಾನು ಖಂಡಿತ ಈ ಕೆರೆಯನ್ನ ಮಾಡಿಕೊಡ್ತೀನಿ ಅಂತ ಹೇಳಿ ತಮ್ಮ ಭರವಸೆಯನ್ನು ಕೊಡ್ತೀನಿ. ಜೊತೆಗೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವೈಎಸ್ ಸೋಮನಕಟ್ಟಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಟೇಶ್ ವಂದಾಲ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಾನಂದ ಡೋಣೂರು, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಹಾರಿವಾಳ್, ಜಗದೇವಿ ಗುಂಡಳ್ಳಿ, ಹೈದರ್ ಅಲಿ, ಮಹೇಶ್ ಮುಳವಾಡ್, ಬಿಬಿ ಮುಳವಾಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗುರುರಾಜ್ ಕನ್ನೂರ್, ಭಾರತ ವೈಭವ ನ್ಯೂಸ್, ಬಸವನ ಬಾಗೇವಾಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.